ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ 2024ರ IPL ನ ಆಕ್ಷನ್ ನಿಂದ ಅಲ್ಜಾರಿ ಜೋಸೆಫ್ ಮತ್ತೆ ಯಶ್ ದಯಾಲ್ ಅವರನ್ನು ಖರೀದಿ ಮಾಡಿದ ನಂತರ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿಬಂದಿದ್ದವು. ಕಳೆದ ಸೀಸನ್ ನಲ್ಲಿ ಯಶ್ ದಯಾಲ್ ಅವರು ಪೂರ್ತಿ ಪ್ರಮಾಣದಲ್ಲಿ ವಿಫಲರಾಗಿದ್ದರು. ಮತ್ತೆ ರಿಂಕು ಸಿಂಗ್ ಅವರು ಇವರ ವಿರುದ್ಧ 5 ಸಿಕ್ಸರ್ ಬಾರಿಸಿದ ನಂತರ ಬರುವಂತಹ IPL ನಲ್ಲಿ ಯಶ್ ದಯಾಲ್ ಅವರು ಅನ್ಸೋಲ್ಡ್ ಆಗಬಹುದೆಂದು ಎಲ್ಲರೂ ನಿರೀಕ್ಷೆ ಮಾಡಿದ್ದರು. ಆದರೆ ಆರ್ಸಿಬಿ ತಂಡ ಅಚ್ಚರಿಯ ರೀತಿಯಲ್ಲಿ ಯಶ್ ದಯಾಲ್ ಅವರನ್ನು 5 ಕೋಟಿ ರೂಪಾಯಿ ನೀಡಿ ಮತ್ತೆ ಅಲ್ಜಾರಿ ಜೋಸೆಫ್ ಅವರನ್ನು 11.5 ಕೋಟಿ ರೂಪಾಯಿ ನೀಡಿ ದುಬಾರಿ ಮೊತ್ತಕ್ಕೆ ಖರೀದಿ ಮಾಡಿತ್ತು. ಇವರಿಬ್ಬರ ಖರೀದಿಯ ನಂತರ ಆರ್ಸಿಬಿ ತಂಡದ ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿಬಂದಿದ್ದವು. ಆದರೆ ಈಗ ಯಶ್ ದಯಾಲ್ ಮತ್ತೆ ಅಲ್ಜಾರಿ ಜೋಸೆಫ್ ಅವರನ್ನು ಖರೀದಿ ಮಾಡಿದ್ದರ ಹಿಂದಿನ ಸ್ಟ್ರಾಟಜಿಯನ್ನು ಆರ್ಸಿಬಿಯ ಹೊಸದಾಗಿ ಬಂದಿರುವ ಕೋಚ್ ಆಗಿರುವ ಆಂಡಿ ಫ್ಲವರ್ ಅವರು ಹೊರಹಾಕಿದ್ದಾರೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವೀಕ್ಷಕರೇ, ಆಂಡಿ ಫ್ಲವರ್ ಅವರ ಪ್ರಕಾರ ಯಶ್ ದಯಾಲ್ ಅವರು ಒಬ್ಬ ಒಳ್ಳೆಯ ಪೊಟೆನ್ಷಿಯಲ್ ಇರುವ ಆಟಗಾರ. ಪವರ್ ಪ್ಲೇ ಅವರ್ ನಲ್ಲಿ ಯಶ್ ದಯಾಲ್ ಅವರು ತುಂಬಾ ಒಳ್ಳೆಯ ಸ್ವಿಂಗ್ ಮಾಡುತ್ತಾರೆ. ಕಳೆದ ಬಾರಿ ಅವರು ವಿಫಲವಾಗಿದ್ದಂತೂ ನಿಜ, ಆದರೆ ಅವರಲ್ಲಿ ಒಳ್ಳೆಯ ಪೊಟೆನ್ಷಿಯಲ್ ಇದೆ. ಅವರ ಪೊಟೆನ್ಷಿಯಲ್ ಅನ್ನು ಗಮನದಲ್ಲಿಟ್ಟುಕೊಂಡೇ ಯಶ್ ದಯಾಲ್ ಅವರನ್ನು ಖರೀದಿ ಮಾಡಲಾಗಿದೆ. ಮತ್ತೆ ಅಲ್ಜಾರಿ ಜೋಸೆಫ್ ಅವರು ಕೂಡ ಒಬ್ಬ ಒಳ್ಳೆಯ ಬೌಲರ್ ಆಗಿದ್ದಾರೆ. ಈ ಹಿಂದೆ ಅಲ್ಜಾರಿ ಜೋಸೆಫ್ ಅವರು ಡುಪ್ಲೆಸಿಸ್ ನಾಯಕತ್ವದಲ್ಲಿ ಸಿಪಿಎಲ್ ನಲ್ಲಿ ಸಾಕಷ್ಟು ಪಂದ್ಯಗಳನ್ನು ಆಡಿದ್ದಾರೆ. ಅಲ್ಜಾರಿ ಜೋಸೆಫ್ ಅವರನ್ನು ಆರ್ಸಿಬಿ ನಾಯಕ ಡುಪ್ಲೆಸಿಸ್ ಅವರು ತುಂಬಾ ಹತ್ತಿರದಿಂದ ನೋಡಿದ್ದಾರೆ. ಮತ್ತೆ ಸದ್ಯ IPL ನಲ್ಲಿ 2 ಬೌನ್ಸರ್ ಗಳನ್ನು ಎಲೋ ಮಾಡಿದ್ದರಿಂದ ಅಲ್ಜಾರಿ ಜೋಸೆಫ್ ಅವರು ಆರ್ಸಿಬಿ ತಂಡಕ್ಕೆ ತುಂಬಾ ಇಫೆಕ್ಟಿವ್ ಆಗಬಲ್ಲರು. ಮತ್ತೆ ಇವರ ಬಳಿ ಒಳ್ಳೆಯ ವೇರಿಯೇಷನ್ ಕೂಡ ಇದೆ. ಡೆತ್ ಓವರ್ಸ್ ನಲ್ಲಿ ವೇರಿಯೇಷನ್ ಉಳ್ಳ ಒಬ್ಬ ಒಳ್ಳೆಯ ಬೌಲರ್ ಆರ್ಸಿಬಿ ತಂಡಕ್ಕೆ ಬೇಕಾಗಿತ್ತು. ಅದೇ ಕಾರಣಕ್ಕೆ ಅಲ್ಜಾರಿ ಜೋಸೆಫ್ ಅವರನ್ನು ಖರೀದಿಸಲಾಗಿದೆ ಎಂದು ಆಂಡಿ ಫ್ಲವರ್ ಅವರು ಈ ಇಬ್ಬರನ್ನು ಖರೀದಿಸಿದ್ದರ ಹಿಂದಿನ ಸ್ಟ್ರಾಟಜಿಯನ್ನು ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ಆಂಡಿ ಫ್ಲವರ್ ಅವರ ಈ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.